ಈ ದೇವರ ರಿಲೇಟೆಡ್ ನಾವು ಬ್ಲಾಸ್ಫಾಮಿಕ್ ಥಾಟ್ ಅಂತಾನು ಹೇಳ್ತೀವಿ. ಅಂದರೆ ಅವ್ರಿಗೆ ಆ ಮನಸ್ಸಲ್ಲಿ ಏನೋ ಒಂದು ಕೆಟ್ಟ ಭಾವನೆ ಇರೋದಿಲ್ಲ ದೇವರ ವಿಚಾರದಲ್ಲಿ. ಎಲ್ಲೋ ಒಂದು ಕಡೆ ಅವರು ಹೋಗಿ ಪ್ರೇಯರ್ ಮಾಡಬೇಕು ಅಥವಾ ದೇವಸ್ಥಾನಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಕೆಟ್ಟ ಥರ ಆಲೋಚನೆಗಳು ಬರುವಂಥದ್ದು ದೇವರ ಬಗ್ಗೆ ತುಂಬ ಕಾಮನ್ ಆಗಿರುತ್ತೆ. ಫೈನಲ್ ನಾವು ನೋಡಬೇಕಂದ್ರೆ ಈ ಲೈಂಗಿಕ ವಿಚಾರ ಅವರ ಮನಸ್ಸಲ್ಲಿ ಅವರ ಮನೆಯವರ ರಿಲೇಟೆಡ್ ಇರಬಹುದು, ಅಥವಾ ಪ್ರಾಣಿ ಪಕ್ಷಿಗಳ ರಿಲೇಟೆಡ್ ಇರಬಹುದು, ಅಥವಾ ಹಿರಿಯವರ ರಿಲೇಟೆಡ್ ಇರಬಹುದು, ಅಥವಾ ಚಿಕ್ಕ ಮಕ್ಕಳ ರಿಲೇಟೆಡ್ ಇರಬಹುದು. ಹಾಗಂತ ಅವರು ಕೆಟ್ಟವರಂತ ಅಲ್ಲ, ಬಟ್ ನಾನು ಹೇಳ್ತಿರುವಂಥದ್ದು ಇದೆಲ್ಲ ಲೈಂಗಿಕ ವಿಚಾರಗಳು ಪದೇ ಪದೇ ರಿಪೀಟೆಡ್ ಆಗಿ ಬಂದಾಗ ಅವರಿಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವುದೇ ವಿಚಾರ ಬಂದಾಗ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಮಳೆಗಾಲದಲ್ಲಿ ನೀವು ನೋಡಿದಾಗ ಮಳೆ ಹೇಗೆ ಹರಿತಾ ಇರುತ್ತೆ ಅದೇ ತರಹ ಈ ವಿಚಾರಗಳು ಕೂಡ ಕಂಟಿನ್ಯೂಸ್ ಹರಿತಾನೆ ಇರುತ್ತೆ ಇವರ ತಲೆಯಲ್ಲಿ. ಅದನ್ನು ಎಷ್ಟೇ ಸ್ಟಾಪ್ ಮಾಡೋಕ್ಕೆ ನೋಡಿದಾಗ ಅದು ಸ್ಟಾಪ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಕಾಮನ್ ಆಗಿ ನಾವು ನೋಡುವಂಥದ್ದು ಮನೆಯಲ್ಲಿ ಮಾತ್ರ ಉಳ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಹೊರಗಡೆ ಹೋದಾಗ ಈ ಥರ ಥಾಟ್ಸ್ ಕೂಡ ಬಂದಾಗ ವಾಪಸ್ ಮನೆಗೆ ಬರಲೇಬೇಕಲ್ಲ ಅಂತ ಹೇಳಿ ಅವರು ತನಗೆ ತಾನೇ ಐಸೋಲೇಟ್ ಮಾಡಿಕೊಂಡು ಮನೇಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.